ಫೋಟೋಗ್ರಾಫರ್ ಕುತ್ಕೊಳ್ಳೋಣ ಪ್ಲೀಸ್, ಕುತ್ಕೊಳ್ಳೋಣ. ಕ್ಯಾಮ್ರಾ ಡೌನ್ ಮಾಡೋಣ. ತಲೆ ಮ್ಯಾನೇಜ್ ಬಿಡ್ರಿ ಕ್ಯಾಮ್ರಾ ಫ್ರಂಟ್. ಫ್ಲಾಶ್ ಡೌನ್ ಮಾಡೋಣ. ಯಾಕಣ್ಣ ಫ್ಲಾಶ್ ಇವಾಗ? ನಾ ಫ್ಲಾಶ್ ಡೌನ್ ಮಾಡೋಣ. ಏನಪ್ಪ ಅರ್ಥ ಆಗ್ಬೇಕು ಅವ್ರಿಗೆ. ಯಾರು ಇವಾಗ ಫ್ಲಾಶ್ ನಾ ಕುತ್ಕೋಣ. ಎದೋಳ ಅನ್ಬಿಟ್ಟು ಎದೊಳ್ತಾ ಇದ್ದೀರಾ? ಲೋಗ ತಗೋಣ, ಎದೋಣ. ಸೂಪರ್. ಎಲ್ಲ ಹಿಡಿತೀರಾ ಸರ್? ಎಲ್ಲ ಹಿಡಿಯೋಣ. ಸಂಜಯ್ ತಗೊಳ್ಳಿ ಮೇಡಮ್. ಮೇಡಮ್ ಬರ್ತಾರೆ ಈ ಕಡೆ ಬರೀ ಸೈಡ್ ಸೈಡ್ ಬಿಡ್ರಿ ಒಂಚೂರು. ಫೋಟೋಗ್ರಾಫರ್ಸ್ ಬಿಡ್ರಪ್ಪ ಸಾಕು. ಕೇಬಲ್ ಉದ್ದ ಬರಲಿ ಸ್ವಲ್ಪ. ಸರ್ ಸರ್ ಇದೆ 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 ಇಲ್ಲ ಕೇಬಲ್ ಜರಮಣ ಎಲ್ಲಿ ಸಿಗಾಕೊಂಡಿರ ನೀವು? ನೀವು ಕೇಬಲ್ ಎಲ್ಲಿ ಬಿಟ್ಟಿದ್ದೀರಾ ಜರಮಣ ನೀವು? ಸರ್ ಹಿಡಿತಾರೆ ಹಿಡಿತಾರೆ. ಸರ್ ಒಂದೇ ಒಂದು ಬೈಟ್ ಸರ್. ಇಲ್ಲೇ ಎಲ್ಲ ಇದ್ದೀವಿ, ಎಲ್ಲ ಇಲ್ಲೇ ಇದ್ದೀವಿ, ಎಲ್ಲ ಇಲ್ಲೇ ಇದ್ದೀವಿ. ಒಂದು ಬೈಟ್ ಎಲ್ಲ ಇಲ್ಲೇ. ಇವತ್ತು ಸಂವಿಧಾನ ಅಂಗೀಕಾರ ಆಗಿ 50 ವರ್ಷಗಳಾಯಿತು. 1949 ನವೆಂಬರ್ 26ನೇ ತಾರೀಕು ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು. ಆ ಅಂಗೀಕಾರ ದಿನವನ್ನ ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ. ಗೊತ್ತಾಯ್ತಾ? ಯಾವುದೇ ಸೆಂಟ್ರಲ್ ಗವರ್ಮೆಂಟ್ ಇರಬಹುದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳಿರ್ಬೋದು, ಅವೆಲ್ಲವೂ ಕೂಡ ಸಂವಿಧಾನದ ರೀತಿ ನಡೀಬೇಕು. ಸಂವಿಧಾನದ ಆಶಯಗಳೇನಿದ್ದಾವೆ ಆಶಯಗಳನ್ನ ಎತ್ತಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಗೊತ್ತಾಯ್ತಾ? ಅದಕ್ಕೆ ನಾವು ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ, ಪ್ರಿಯಾಂಬಲ್ ಅನ್ನ ಎಲ್ಲ ಕಡೆ ಓದಿಸ್ತಕ್ಕಂಥದನ್ನ ಕಡ್ಡಾಯವಾಗಿ ಮಾಡಿದ್ದೇವೆ. ಅದರ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ, ಪ್ರತಿಯೊಬ್ಬ ಮಗುವೂ ಕೂಡ ಸಂವಿಧಾನದ ಪೀಠಿಕೆ ಅರ್ಥ ಆಗಬೇಕು, ಸಂವಿಧಾನದ ಆಶಯಗಳು ಅರ್ಥ ಆಗಬೇಕು, ಸಂವಿಧಾನದ ಧ್ಯೇಯೋದ್ದೇಶಗಳು ಅರ್ಥ ಆಗಬೇಕು ಅಂತೇಳಿ, ಮತ್ತೆ ಸಂವಿಧಾನದ ರೀತಿ ಪ್ರತಿಯೊಬ್ಬರು ಕೂಡ ನಡ್ಕಬೇಕು. ಮತ್ತು ಏನು ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಕೊಟ್ಟಿದೆ ಸಂವಿಧಾನದಲ್ಲಿ, ಆ ಹಕ್ಕುಗಳನ್ನು ಚಲಾಯಿಸತಕ್ಕಂಥ, ಹಕ್ಕುಗಳನ್ನು ಪಡ್ಕೊಳ್ತಕ್ಕಂಥ ಮತ್ತು ಬಾಧ್ಯತೆಗಳನ್ನು ನಿರ್ವಹಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಪವಿತ್ರವಾದಂತಹ ದಿನ. ವಾಟ್ ಈಸ್ ಯುವರ್ ಮೆಸೇಜ್ ಟು ದೋಸ್ somebody says that constitution need to be rewrite, change? ಬಿಜೆಪಿ ಸುಮಾರು those who are against the constitution, they are telling like that. ಇತ್ತೀಚೆಗೆ ಆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ. ಐ ಡೋಂಟ್ ನೋ, ಸಂವಿಧಾನ ಬದಲಾವಣೆ ಆಗಬಾರದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಸಂವಿಧಾನ ಈಗ ಎಷ್ಟು ತಿದ್ದುಪಡಿಗಳು? 106 ತಿದ್ದುಪಡಿಗಳಾಗಿದ್ದಾವೆ. 75ನೇ ವರ್ಷ. ಬಹುಶಃ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ. ಪಠ್ಯಕ್ರಮದಲ್ಲಿ ಅದನ್ನು ಸಂವಿಧಾನದ ಪೀಠಿಕೆಯನ್ನು ಪಠ್ಯಕ್ರಮದಲ್ಲಿ ಮೊದಲ
ಸೇರಿಸುವಂತ ಪ್ರಯತ್ನ ಇತ್ತು ಸರ್. ಇಲ್ಲ ಶಾಲೆ ಅದರನ್ನೇ ಓದಿಸ್ತಾ ಇದೀವಲ್ಲ. ಶಾಸಕ ಕರಿಯಪ್ಪ ಶಾಸಕರು ಅನುದಾನ ಅವರು ಗ್ಯಾರಂಟಿಗಳಂತೆಲ್ಲ ಅಲ್ಲಿ ಹೇಳ್ತೀನಿ.